ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ. ಹೌದು ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಯಾವಾಗ ಬರುತ್ತೆ, ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವೀಕ್ಷಕರೇ. ಗೃಹಲಕ್ಷ್ಮಿಯರಿಗೆ ಇವತ್ತು 2 ದೊಡ್ಡ ಬ್ರೇಕಿಂಗ್ ನ್ಯೂಸ್, 2 ಸಿಹಿ ಸುದ್ದಿ ಅಂತ ಹೇಳಬಹುದು. ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಈ ಎಲ್ಲ ವಸ್ತುಗಳು ಕೂಡ ಸಿಗಲಿವೆ ಎಂಬುವ ಮಾಹಿತಿ ಬಂದಿದೆ. ಮತ್ತು ಯಾರದೆಲ್ಲ ಕಾರ್ಡು ರದ್ದಾಗುತ್ತೆ ಅದರ ಬಗ್ಗೆನೂ ಕೂಡ ನೋಡೋಣ. ಹೊಸ ನಿಯಮಗಳ ಬಗ್ಗೆನೂ ಕೂಡ ನೋಡೋಣ ವೀಕ್ಷಕರೇ. ಇನ್ನು ಬಂಗಾರದ ಬೆಲೆಯಲ್ಲಿ 30% ಕುಸಿತವಾಗುತ್ತಿದ್ದಂತೆ, ಅಂದರೆ 40,000 ರೂಪಾಯಿಯಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳಿರುವಂಥದ್ದು ವೀಕ್ಷಕರೇ. ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಸಾರ್ವಕಾಲಿಕ ದಾಖಲೆ ಮಟ್ಟ ಮುರಿದ ಬಂಗಾರದ ಬೆಲೆ ಭಾರಿ ಏರಿಕೆಯಾಗಿದೆ. ಎಷ್ಟು ಇದೆ ದರ ಅದು ಕೂಡ ನೋಡೋಣ. ಇನ್ನು ನಿಮ್ಮದು ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದರೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ, ನಿಮ್ಮ ಹತ್ತಿರನೂ ಕೂಡ ಮೊಬೈಲ್ ಫೋನ್ ಇದ್ದರೆ, ನೀವು ಕೂಡ ಫೋನ್ಪೇ, ಗೂಗಲ್ ಪೇ ಬಳಕೆ ಮಾಡ್ತಾ ಇದ್ದರೆ ಎಲ್ಲರೂ ಕೂಡ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ಇಂಪಾರ್ಟೆಂಟು ಅಪ್ಡೇಟ್ ಒಂದು ಬಂದಿರುವಂಥದ್ದು ವೀಕ್ಷಕರೇ. ಮತ್ತು DK ಶಿವಕುಮಾರ್ ಸರ್ ಮನೆಯಿಂದಲೇ ಶುರುವಾಯಿತು. ಜಾತಿ ಗಣತಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 60 ಪ್ರಶ್ನೆಗಳು ತುಂಬಾ ಇತ್ತು. ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಬೇಡಿ. ಹೌದು, ಗಣತಿದಾರರಿಗೆ DCM ಸೂಚನೆ ಕೊಟ್ಟಿರುವಂಥದ್ದು. ನಿಮ್ಮ ಮನೆ ಗೋಡೆಗಳ ಮೇಲೂ UHID ಸ್ಟಿಕ್ಕರ್ ಅಂಟಿಸಿ. ಈಗಾಗಲೇ ನಿಮ್ಮ ಮನೆಗೆ ಸಮೀಕ್ಷೆ ಮಾಡಿದರೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇದ್ದರೆ ನೀವು ಕೂಡ ಇನ್ಮುಂದೆ ಮಕ್ಕಳಿಗೆ ಕೆಮ್ಮಿನ ಒಂದು ಔಷಧಿ ಸಿರಪ್ಪನ್ನು ಕುಡಿಸಬೇಡಿ. ಅದಕ್ಕಂದರೆ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್, ಒಂದು ಶಾಕಿಂಗ್ ನ್ಯೂಸ್ ಅಂತ ಒಂದು ಬಂದಿರುವಂಥದ್ದು. ಅದರ ಬಗ್ಗೆ ಕೂಡ ನೋಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಸಿಹಿ ಸುದ್ದಿ ಬರ್ತಾ ಇದೆ. 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ. ಈ ವಿಡಿಯೋಗೆ ಬೇಗನೆ ಎಲ್ಲ ಗೃಹಲಕ್ಷ್ಮಿಯರು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಜುಲೈ ತಿಂಗಳವರೆಗೂ ಹಣ ಬಂದಿದ್ದರೆ ಎಸ್ ಜುಲೈ ತಿಂಗಳಲ್ಲೂ ಬಂದಿದೆ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ಎಲ್ಲಿ ಕಂತು ಬರಬೇಕು, ಎಷ್ಟು ಕಂತು ಬರಬೇಕು ಅದು ಕೂಡ ನಿಮಗೆ ತಿಳಿಸಿ. ಅದಕ್ಕೆ ನಿಮಗೆ ಉತ್ತರ ಕೂಡ ಬರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ ವೀಕ್ಷಕರೇ. ಹೌದು, ಇವತ್ತು ಈ ಒಂದು ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಅಂದರೆ ಇಲ್ಲಿ ಹೇಳೋದಾದರೆ ವೀಕ್ಷಕರೇ, ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಗೂ ಕೂಡ ಹಣ ಜಮೆ ಆಗಿದೆ ಅಂತಾನೆ ಹೇಳಬಹುದು. ಈ ಜಿಲ್ಲೆ ಆ ಜಿಲ್ಲೆ ಅಂತ ಇರಲ್ಲ, ಪ್ರತಿಯೊಂದು ಜಿಲ್ಲೆಗೂ ಕೂಡ ಹಣವನ್ನು ಇಲ್ಲಿ ಹಾಕಲಾಗಿದೆ. ಪ್ರತಿ ಹಳ್ಳಿಗಳಲ್ಲಿರುವ ಗೃಹಲಕ್ಷ್ಮಿಯರ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿದೆ. 1,24,00,000 ಮಹಿಳೆಯರಿಗೆ ಜುಲೈ ತಿಂಗಳ ಕಂತಿನ ಹಣವನ್ನು ಜಮೆ ಮಾಡಲಾಗಿದೆ. ಒಮ್ಮೆ ಬಾರಿ ನೀವು ಕೂಡ DBT ಆಫ್ಲೈನ್ನಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಹಾಕುವುದರ ಮೂಲಕ, ಮೊಬೈಲ್ ನಂಬರ್ ಹಾಕುವುದರ ಮೂಲಕ OTPಯನ್ನು ಹಾಕಿ ನೀವು ನಿಮ್ಮ ಒಂದು DBT ಆಫ್ಲೈನ್ನಲ್ಲಿ ಗೃಹಲಕ್ಷ್ಮಿಯರಿಗೆ